ನಾವು ನಮ್ಮ ಪ್ರತಿ ವರ್ಷದಂತೆ ನಮ್ಮ ಹುಟ್ಟಿದಬ್ಬ ನಾವು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ, ನಮ್ಮ ಹಿರಿಯರೆಲ್ಲ ಸೇರಿ ನಾವು ಏನು ಆ ವಿಜೃಂಭಣೆಯಿಂದ ಏನೇನು ನಾವು ಆಚರಿಸ್ಕೊಳ್ತಾ ಇರಲಿಲ್ಲ. ಆದರೂ ಕೂಡ ಕಳೆದ ವರ್ಷ ನಾವು ಆಚರಣೆ ಮಾಡಲಿಲ್ಲ. ಕಾರಣ ಏನು ಅಂತಂದರೆ, ನಮ್ಮ ರಾಮೋಜಿಗೌಡರದ್ದು ಚುನಾವಣೆ ಇತ್ತು, MLC ಚುನಾವಣೆ ಇತ್ತು. ಅದರಲ್ಲಿ ಬ್ಯುಸಿಯಾಗಿದ್ವಿ. ಕಳೆದ ವರ್ಷ ನಾವು ಚುನಾವಣೆಯಲ್ಲೇ ಇದಾಗಿದ್ದರಿಂದ ನಾವೇನು ಆಚರಣೆ ಮಾಡೋಕ್ಕಾಗಲಿಲ್ಲ. ನಾನೇ ಹೇಳ್ಬಿಟ್ಟೆ ಎಲ್ರಿಗೂ, ದಯವಿಟ್ಟು ಈ ಸರಿ ಬಿಟ್ಬಿಡೋಣ, ನಾವು ಚುನಾವಣೆಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತಂತೇಳಿ, ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ನಮ್ಮ ರಾಮೋಜಿಗೌಡರು ಚುನಾವಣೆ ಇದರಿಂದ ನಾವು ನನ್ನ ಹುಟ್ಟಿದಬ್ಬದ ದಿವಸನೇ ಭಾಳ ಸಕ್ರಿಯವಾಗಿ ನಾವು ನಿಂತ್ಕೊಂಡು ಓಡಾಡಿ ಎಲ್ಲ ನಮ್ಮ ಮುಖಂಡರು, ನಮ್ಮ ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಲಕ್ಷ್ಮೀದೇವನ ವಾರ್ಡ್ನ ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಸ್ನೇಹಿತರೆಲ್ಲರೂ ಸೇರಿಸಿ ಭಾಳ ಹಾರ್ಡ್ ವರ್ಕ್ ಮಾಡಿ ನಮ್ಮ MLC ರಾಮೋಜಿಗೌಡರನ್ನ ಅದನ್ನು ಗೆಲ್ಲಿಸ್ಕೊಟ್ವಿ. ಅದಾದ ನಂತರ ನಮ್ಮ ಹನುಮಂತರಾಯಪ್ಪನವರು, ನಮ್ಮ ನಾಯಕರಾದಂಥ DK ಸುರೇಶ್ ಅಣ್ಣವರು, DK ಶಿವಕುಮಾರ್ ಅಣ್ಣವರು, ಅವರೆಲ್ಲರೂ ಕೂಡ ನಮಗೆ ಸಹಕಾರ ನೀಡಿ ಎಲ್ರಿಗೂ ನನಗೆ ಆಶೀರ್ವಾದವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅವರು ಕೂಡ ನನಗೆ ಆಗಲೇ ಕೆಲವರೆಲ್ಲ ಫೋನ್ ಮಾಡಿದ್ರು. ನಮ್ಮ ಪುಟ್ಟಣ್ಣ ಸಾಹೇಬರು ಫೋನ್ ಮಾಡಿದರು, ನಮ್ಮ ರಾಮೋಜಿಗೌಡರು ಸರ್ ಫೋನ್ ಮಾಡಿದರು, ಹನುಮಂತರಾಯಪ್ಪನವರು ಮಾಡಿದ್ರು. ಹೀಗೆಲ್ಲ ನಮ್ಮ ನಾಯಕರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಏನು ವಿಶೇಷವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರೆಲ್ಲ ಏನು ತೀರ್ಮಾನ ಮಾಡೋದಂದರೆ, ನಾವೇನು ವೈಭವವಾಗಿ ಮಾಡೋದೇನು ಬೇಡ, ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ. ಇಲ್ಲ ನಾವು ಮಾಡಲೇಬೇಕು ಅಂತ ನಮ್ಮ ಕಾರ್ಯಕರ್ತರು ಎಲ್ಲ, ನಮ್ಮ ರಘು, ಹೇಮಂತು, ದೀಪು, ನಮ್ಮ ಮುತ್ತಣ್ಣ, ಹಾಗೆ ನಮ್ಮ ಸುರೇಶು, ಮತ್ತು ನಮ್ಮ ಹೇಮಂತ್, ಇವರೆಲ್ಲರೂ, ನಮ್ಮ ಕೆಂಪಣ್ಣವರು, ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ನಮ್ಮ ಕಾರ್ಯಕರ್ತರು, ನಮ್ಮ ಲಕ್ಷ್ಮೀದೇವನ ವಾರ್ಡ್ನ ಎಲ್ಲ ಕಾರ್ಯಕರ್ತರು, ಮುಖಂಡರು ಸೇರಿ ಇನ್ನೂ ಅನೇಕರು ನನ್ನ ಹಿತೈಷಿಗಳು ಭಾಳ ಇದ್ದಾರೆ ಇಲ್ಲಿ. ಎಲ್ಲರೂ ಸೇರಿ ಇಲ್ಲಿ ಮಾಡ್ತೀವಿ ಅಂತಂತೇಳಿ ತೀರ್ಮಾನ ಮಾಡಿದ್ದಾರೆ. ಇವತ್ತು ಈ ಒಂದು ಕೇಕ್ ಕಟ್ಟಿಂಗ್ ಮಾಡಿ, ಮತ್ತು ಎಲ್ಲ ನಮ್ಮ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಇದು ಮುಗಿದ ನಂತರ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರೂ ಬರ್ತಕ್ಕಂಥವ್ರಿಗೆ, ಬಡವ್ರ ಬಗ್ಗರಿಗೆ ಮತ್ತು ಎಲ್ಲ ಒಂದು ಇದು ಮಾಡಬೇಕು ಅಂತಂದೇಳಿ. ಈಗಾಗಲೇ ಮಹಿಳಾ ದಿನಾಚರಣೆ ಈಗ ಮೊನ್ನೆ ನಡೆದಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ವಿಶೇಷವಾಗಿ ನಮ್ಮ ಕಚೇರಿಯಲ್ಲಿ ನೆನ್ನೆ ಆಚರಣೆ ಮಾಡಿದ್ವಿ. ಅವಾಗ ಕೂಡ ನಾನು ನಮ್ಮ ಮಹಿಳೆಯರನ್ನೆಲ್ಲ ಸೇರಿಸಿ, ನಮ್ಮ ಭಾಗದ ಮಹಿಳೆಯರು ಮತ್ತು ನಮ್ಮ ಕ್ಷೇತ್ರ ಕೆಲವು ಪ್ರಮುಖ ಮಹಿಳೆಯರನ್ನೆಲ್ಲ ಸೇರಿಸಿ ಅಲ್ಲೂ ಕೂಡ ಒಂದು ಗಿಫ್ಟನ್ನು ಕೊಟ್ಟು ನಾನು ಅವ್ರಿಗೂ ಕೂಡ ಅವತ್ತು ಮಹಿಳಾ ದಿನಾಚರಣೆ ಕೂಡ ಮಾಡಿದ್ವಿ. ಈಗಲೂ ಕೂಡ ಇವತ್ತು ವಿಶೇಷವಾಗಿ ಇದಿದೆ. ನಾನು ಈ ಅನಾಥಾಶ್ರಮಗಳಿದೆಯಲ್ಲ, ಅದು ಪ್ರತಿ ವರ್ಷ ಸುಮಾರು ಒಂದು 3-4 ಅನಾಥಾಶ್ರಮಗಳಿಗೆ ನಾನು ಡೊನೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಪಾಪ ಅಲ್ಲಿ ನೋಡಿದ್ರೆ, ಇಲ್ಲೇ ನಮ್ಮ ಉಳ್ಳಾಳಲ್ಲಿ ಒಂದಿದೆ, ಪ್ರತಿ ವರ್ಷ ಅಲ್ಲಿಗೆ ಹೋಗಿ ನಾನು ಮಾಡ್ತಾಯಿದ್ದೀನಿ. ಈಗಾಗಲೇ ಪಾಪ ಇನ್ನೊಂದು 2-3 ಜನ ಅಲ್ಲಿ ಬಂದು ಅಪ್ರೋಚ್ ಮಾಡಿದ್ದಾರೆ. ಅನಾಥಾಶ್ರಮಗಳಿಗೆಲ್ಲ ನನ್ನ ಕೈಲಾದ ಸಹಾಯನ ನಾನು ಹುಟ್ಟಿದ ದಿವಸದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡಿದ್ದೀನಿ. ನಾನು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡದೇ ಇದ್ದರೂ ಕೂಡ ಅನಾಥಾಶ್ರಮಗಳು ಮುಖ್ಯ. ಪಾಪ ಆ ಮಕ್ಕಳು ನೋಡಿದ್ರೆ ಭಾಳ ಬೇಜಾರಾಗುತ್ತೆ, ಅವ್ರ ಉದ್ರ ಮಕ್ಕಳು ನೋಡಿದ್ರೆ ಬೇಜಾರಾಗುತ್ತೆ. ಅಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ನಾನು ಅನುದಾನ ಮತ್ತು ಇಲ್ಲೆಲ್ಲ ತೊಗೊಂಡೋಗಿ ಬೆಡ್ಶೀಟ್ಗಳೆಲ್ಲ ಕೊಟ್ಟಿದ್ದೆ. ಈಗ ಕೂಡ ಅವ್ರೇನೋ ಸ್ವಲ್ಪ ಫುಡ್ಗೆ ಮತ್ತು ಇನ್ನೊಂದಕ್ಕೆಲ್ಲ ಸಹಾಯ ಆಗುತ್ತೆ, ಸ್ವಲ್ಪ ಧನ ಸಹಾಯ ಮಾಡಿ ಸರ್ ಅಂತ ಕೇಳ್ಕೊಳ್ತಾರೆ. ಆವಾಗ ನನ್ನ ಕೈಲಾಗಿದ್ದ ಸಹಾಯನ ನಾನು ಇಂಡಿವಿಜುವಲಾಗಿ ನಾನು ಆ ಅನಾಥಾಶ್ರಮಗಳಿಗೆ ನಾನು ಮಾಡ್ತಾಯಿದ್ದೀನಿ. ಮುಂದೆನೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗೆಲ್ಲ ನಮ್ಮ ಕುಸುಮ ಮೇಡಮ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಈಗ ಔಟ್ ಆಫ್ ಸ್ಟೇಷನ್ ಇರೋದು, ಇನ್ನೂ ಒಂದು 10 ದಿವಸ ಹೊರಗಡೆ ಔಟ್ ಆಫ್ ಸ್ಟೇಷನಲ್ಲಿದ್ದರಿಂದ ಅವರು ಬರೋಕ್ಕಾಗ್ತಿಲ್ಲ. ಈಗ ನಮ್ಮ ಹನುಮಂತರಾಯಪ್ಪನವರು ಬರ್ತಾ ಇದ್ದಾರೆ. ಏನು ಕೆಲವೇ ನಿಮಿಷಗಳಲ್ಲಿ ಹನುಮಂತರಾಯಪ್ಪನವರು ಕೂಡ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಇನ್ನು ಮಿಚ್ಚಿನ ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಬ್ಲಾಕ್ ಅಧ್ಯಕ್ಷಗಳು, ವಾರ್ಡ್ ಅಧ್ಯಕ್ಷಗಳು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಆಹ್ವಾನ ಮಾಡಿದ್ದೀವಿ. ಅವರು ಕೂಡ ಎಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಕೂಡ ಎಲ್ಲ ಬರ್ತಿದ್ದಾರೆ. ಎಲ್ಲ ನಮ್ಮ ನಾಯಕರುಗಳಿಗೂ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ, ಏನೋ ನಮ್ಮ ದುರಾದೃಷ್ಟ, ನಮಗೆ ಇದುವರೆಗೂ ನಮ್ಗೆ ಅಧಿಕಾರ ಅನ್ನೋದೊಂದು ಏನೋ ಸಿಗಲಿಲ್ಲ. ನಾನು ನಮ್ಮ ನಾಯಕರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಈಗಾಗಲೇ ಸರ್ಕಾರ ಬಂದು 2 ವರ್ಷ ಮುಗಿದೋಯ್ತು. ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ನಮಗೊಂದು ಅಧಿಕಾರನ ಅವತ್ತು ಕೂಡ ನಾವು ಆಶ್ವಾಸಕ್ಕೆ ಝೀರೋ ಇದ್ದಂಥ ಸಂದರ್ಭದಲ್ಲಿ ಬಂದು ಇಲ್ಲಿ ಪಕ್ಷವನ್ನು ಕಟ್ಟಿ ಇವತ್ತು ಗೆಲುವಿನ ಅಂಚಿಗೆ 1,16,000 ಮತಗಳನ್ನ ಕೂಡ ಕ್ರೋಢೀಕರಿಸೋದ್ರಲ್ಲಿ ನಾವು ಕೂಡ ಪ್ರಯತ್ನ ಮಾಡಿದ್ದೇವೆ. ನಾನು ಮನವಿ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರ ತಕ್ಷಣದಲ್ಲಿ ನೀಡ್ತಾರೆ ಅಂತ ಆಶಿಸ್ತಾ, ಅವ್ರು ನೀಡಲಿ ಅಂತ ನಾನು ಅವ್ರನ್ನ ಕೋರ್ಕೊಳ್ತಾ, ಅವ್ರ ಆಶೀರ್ವಾದ ನನಗೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೆಸರು ರಘು ಅಂತ. ಮೊದಲನೇದಾಗಿ ಅಣ್ಣಂಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತೀನಿ. ಅವರು ಹೇಳಿದ್ರು ನಾವು ಎಲ್ಲ ಜೋರಾಗಿ ಮಾಡಬೇಕು, ನಾವೆಲ್ಲ ಸ್ನೇಹಿತರು, ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಮಾಡೋಣ ಅಂತಂದು. ಅವ್ರು ಬೇಡ ರಘು, ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನನಗೆ ಬೇಡ ಅಂತಂದು. ನಾವೇ ಇಲ್ಲ ಅಣ್ಣ, ನೀವು ಮಾಡಬೇಕು, ಸೀನಿಯರ್ ಇದ್ದೀರಾ, ನಿಮ್ಗೆ ಇದುವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಲ ಅವ್ರಿಗೆ. ಏನೋ ಒಂದು ಅಧಿಕಾರ, ಈಗ ಆಲ್ರೆಡಿ 68 ಕಂಪ್ಲೀಟ್ ಆಯಿತು. ಇವ್ರು ಇನ್ನೂ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ, ಅವ್ರಿಗೊಂದು ಅಧಿಕಾರ ಸಿಕ್ಕಿಲ್ಲ ಇದುವರೆಗೂ. ಒಂದು ಸಿಗಬೇಕು ಅನ್ನೋದು ನಮ್ಮ ಎಲ್ಲರೂ ಆಶೆ. ಅದಕ್ಕೋಸ್ಕರ ನಾವು ಮಾಡಬೇಕು. ನಿಮ್ಗೇನಾದ್ರು ಮಾಡಿ ಅಧಿಕಾರ ಬರಲಿ ಅನ್ನೋ ಖುಷಿಗೋಸ್ಕರ ನಾವು ಅದನ್ನು ಇನ್ನೂ ಸೆಲೆಬ್ರೇಟ್ ಮಾಡ್ತೀವಿ. ಅವ್ರಿಗೇನಾದ್ರು ಒಂದು ಕೊಟ್ಟರೆ, ಅವ್ರಿಗೇನಾದ್ರು ಅಧಿಕಾರ ಕೊಟ್ಟರೆ ಅದರಲ್ಲಿ ಅವ್ರ ಕೈಲಾದಷ್ಟು ಇನ್ನೂ ಶಕ್ತಿ ಮೀರಿ ಅವರು ಸೇವೆ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ,
ನಮ್ಮ ಕಡೆಯಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ. ಇವತ್ತೊಂದು ನಾವು ಅಣ್ಣ ಬೇಡ ಅಂತ ಹೇಳ್ತಿರೋ, ಸಿಂಪಲ್ ಆಗಿ ಮಾಡ್ರಪ್ಪ, ಯಾಕೆ ಸುಮ್ಮನೆ ಬರ್ತಡೇ ಎಲ್ಲ ಸುಮ್ಮನೆ ಬೇಡ ಅಂತ ಹೇಳ್ತಿರೋ. ಬಟ್ ನಾವೆಲ್ಲ ಒಂದು ಸ್ನೇಹಿತರ ಸೇರ್ಕೊಂಡು ಈ ಒಂದು ಬರ್ತಡೇನ ತುಂಬ ವಿಜೃಂಭಣೆ ಮಾಡಬೇಕು ಸರ್ ಅಂತ ಹೇಳಿದ್ಮೇಲೆ, ಬಟ್ ಕೆಲಸ ಯಾವುದೇ ಆಗಲಿ ತುಂಬ ನಿಷ್ಠೆಯಿಂದ ಮಾಡ್ತಾರೆ ಅಣ್ಣ. ಆ ಒಂದು ನಮಗೇನು ಬೇಜಾರು ಅಂದರೆ ಅವ್ರಿಗೊಂದು ಅಧಿಕಾರ ಸಿಗಲಿಲ್ಲ ಅಂತ ತುಂಬ ಬೇಜಾರು. ಯಾವುದೇ ಒಂದು ಸಣ್ಣ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಜನಗಳ ತೊಂದರೆಗೆ ತುಂಬ ಸ್ಪಂದನೆ ಕೊಡ್ತಾರೆ. ಬಟ್ ನಮಗೆಲ್ಲ ಒಂದು ಕೊರಗು ಅವ್ರ ಸ್ಕಿಲ್ ಅಧಿಕಾರ ಅಂತ ಒಂದು ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ. ಸುಮಾರು ಎಲೆಕ್ಷನ್ ಫೇಸ್ ಮಾಡಿಸಿದ್ದೆ, ಎಲ್ಲ ಓಡಾಡಿದ್ದಾರೆ ಅಣ್ಣ. ಬಟ್ ಮುಂದಿನ ದಿನಗಳ ಅವ್ರ ಅಧಿಕಾರ ಸಿಗಲಿ, ಒಳ್ಳೇದು ಮಾಡಲಿ ದೇವರು ಅಂತ ಆಶಿಸ್ತೀವಿ.